ಇತ್ತೀಚೆಗೆ ಜನರಿಗೆ ಟಿವಿ ಅಂದ್ರೆ ನೆನಪಾಗೋದು ಅದರಲ್ಲಿ ಬರುವಂತಹ ರಿಯಾಲಿಟಿ ಶೋಗಳು. ಆ ರಿಯಾಲಿಟಿ ಶೋ ಜೊತೆಗೆ ನೆನಪಾಗೋದು ಜಿ ಟಿವಿಯಲ್ಲಿ ಭಾರಿ ಫೇಮಸ್ ಆಗಿರುವಂತಹ ಸರಿಗಮಪ. ಅದು ನೆನಪಾಗ್ತಾ ಇದ್ದಂತೆ ಅನುಶ್ರೀ ಮುಖ ಬೇಡ ಅಂದ್ರೂ ಕೂಡ ಕಣ್ಣು ಮುಂದೆ ಹಾದು ಹೋಗುತ್ತೆ. ಅನುಶ್ರೀ ಮದುವೆ ಫಿಕ್ಸ್ ಆಗಿರೋದನ್ನ ಕೇಳಿದ ಊರು ಹುಡುಗರ ಎದೆ ಭಾರ ಆಗಿರೋದಂತೂ ನಿಜ. ಬನ್ನಿ, ಕರ್ನಾಟಕದ ಕ್ರಶ್ ಅನುಶ್ರೀ ಯಾರನ್ನ ಯಾವಾಗ ಮದುವೆ ಆಗ್ತಾ ಇದ್ದಾರೆ ಅನ್ನೋದರ ಡೀಟೇಲ್ ನೋಡೋಣ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯಿಂದ ಹಿಡಿದು ಕುರಿ ಕಾಯುವಂತಹ ಹುಡುಗನವರೆಗೂ ಎಲ್ರಿಗೂ ಸಖತ್ ಇಷ್ಟ ಆಗಿರುವಂತಹ ಒಂದು ಹೆಸರು ಹೇಳಿ, ಒಂದು ಮುಖ ತೋರಿಸಿ ಅಂತ ಯಾರನ್ನಾದ್ರೂ ಕೇಳಿದ್ರೆ ಖಂಡಿತ ಅವರು ಒಂದು ನಿಮಿಷ ಕೂಡ ತೆಗೆದುಕೊಳ್ಳೋದಿಲ್ಲ ಕಣ್ರಿ. ಡಕ್ ಅಂತ ಅವರ ಬಾಯಿಯಲ್ಲಿ ಒಂದೇ ಉತ್ತರ ಬಂದ್ಬಿಡುತ್ತೆ. ಆ ಹೆಸರು ಹಾಲಿವುಡ್ ನಟಿಯೋ, ಬಾಲಿವುಡ್ ನಟಿಯೋ ಅಥವಾ ನಮ್ಮದೇ ಸ್ಯಾಂಡಲ್ವುಡ್ ಸ್ಟಾರು ಯಾವುದೂ ಅಲ್ಲ. ಬದಲಿಗೆ ಅವರ ಬಾಯಿಯಲ್ಲಿ ಬರುವಂತಹ ಒಂದೇ ಒಂದು ಹೆಸರು ಅನುಶ್ರೀ ಅಂತ ಹೇಳಿ. ಈಗ ನಾವು ಅನುಶ್ರೀ ಬಗ್ಗೆ ಯಾಕೆ ಇಷ್ಟೊಂದು ಪೀಠಿಗೆಯನ್ನ ಕೊಟ್ಟು ಹೇಳೋಕೆ ಹೊರಟಿದೀವಿ ಅಂತಂದ್ರೆ, ನಮ್ಮ ಕರ್ನಾಟಕದ ಕ್ರಶ್ ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ ಅನ್ನುವಂತಹ ಸುದ್ದಿ ಇಡೀ ಕರ್ನಾಟಕದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಹೌದು, ಅನುಶ್ರೀ ಮದುವೆ ಮುಂದಿನ ತಿಂಗಳು ಆಗಸ್ಟ್ 28ಕ್ಕೆ ಫಿಕ್ಸ್ ಆಗಿದೆ ಎನ್ನುವಂತಹ ಸುದ್ದಿ ಈಗ ಇಡೀ ರಾಜ್ಯದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಊರ್ ಹುಡುಗರು ಅಂಬಾನಿ ಮಗನ ಮದುವೆ ವಿಚಾರನೂ ಜನ ಇಷ್ಟೊಂದು ಮಾತಾಡ್ಕೊಳ್ತಾ ಇರ್ಲಿಲ್ವೇನೋ. ಅನುಶ್ರೀ ಮದುವೆ ವಿಚಾರ ಅಷ್ಟೊಂದು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕೆ ನಾವು ಊರ್ ಹುಡುಗರು ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅನುಶ್ರೀ ಬಗ್ಗೆ ಭಾರಿ ಕ್ರಶ್ ಇರೋದು ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯ ಮೂಲೆ ಮೂಲೆಯ ಊರುಗಳ ಗಲ್ಲಿಯಲ್ಲಿರುವಂತಹ ಬಾಯ್ಸ್ ನಲ್ಲಿ 90% ಹುಡುಗರೆಲ್ಲ ಅನುಶ್ರೀ ಫ್ಯಾನ್ಗಳೇ. ಆಕೆ ಮೇಲೆ ಕ್ರಶ್ ಇರೋರೆ. ರಿಯಾಲಿಟಿ ಶೋ ಆಂಕರ್ ಆಗಿರುವಂತಹ ಅನುಶ್ರೀ ಆಗಿರುವಷ್ಟು ಫೇಮಸ್ ಬೇರೆ ಯಾರೂ ಆಗಿಲ್ಲ. ಅಂದ್ರೆ ಅದು ಉತ್ಪ್ರೇಕ್ಷೆ ಖಂಡಿತ ಆಗೂ ಅಲ್ಲ. ಸರಿಗಮಪ ಅನ್ನುವಂತಹ ಶೋ ಎಷ್ಟು ಫೇಮಸ್ ಆಗಿದೆಯೋ ಆ ಒಂದು ಶೋದ ಆಂಕರ್ ಕೂಡ ಅನುಶ್ರೀ ಅನ್ನುವಂಥವ್ರು ಬೆಂದಾಸ್ ಹುಡುಗಿ, ಮಾತಿನ ಮಲ್ಲಿ ಅದರ 10 ಪಟ್ಟು ಫೇಮಸ್ ಆಗಿದ್ದಾಳೆ ಅಂತಂದ್ರೆ ತಪ್ಪಾಗುವುದಿಲ್ಲ. ಸರಿಗಮಪ ಜೂನಿಯರ್ ನಲ್ಲಿರುವಂತಹ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಸಿಂಘಂ ಅರ್ಜುನ್ ಜನ್ಯ ವಿಜಯ್ ಪ್ರಕಾಶ್ ಅವರಿಗೂ ಇಲ್ಲದಂತಹ ನೇಮು ಫೇಮು ಅನುಶ್ರೀಗೆ ಇದೆ ಅನ್ನೋದೇ ಆಕೆ ಎಷ್ಟರ ಮಟ್ಟಿಗೆ ಕರ್ನಾಟಕದ ಜನರ ಹೃದಯವನ್ನ ಗೆದ್ದಿದ್ದಾಳೆ ಅನ್ನೋದನ್ನ ತೋರಿಸಿಕೊಡುತ್ತೆ. ಇಂತಹ ಚಂದುಳ್ಳಿ ಚೆಲುವೆ ಅನುಶ್ರೀಗೆ ಈಗ ಕಂಕಣ ಭಾಗ್ಯ ಕೂಡ ಬಂದಿದೆ. ಹೌದು, ವರ್ಷಗಳಿಂದಲೂ ಕೂಡ ಅನುಶ್ರೀ ಫ್ಯಾನ್ಸ್ ಆಕೆಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಅನು ಮೇಡಮ್ ನಿಮ್ಮ ಮದುವೆ ಯಾವಾಗ, ನಿಮ್ಮ ಮದುವೆ ವಿಚಾರ ಏನಾಯ್ತು ಅಂತ ಹೇಳಿ. ಆದ್ರೆ ಅನುಶ್ರೀ ಮಾತ್ರ ಇದು ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಅಯ್ಯೋ ನನಗೆ ಇಲ್ಲದ ಚಿಂತೆ ನಿಮ್ಗೆ ಯಾಕೆ ಅಂತ ಹೇಳಿ ಮುಖದ ಮೇಲೆ ಹೊಡೆದವರಂಗೆ ಹೇಳ್ಬಿಡ್ತಿದ್ರು. ಆದ್ರೆ ಫ್ಯಾನ್ಸ್ ಗಳಿಗೆ ಮಾತ್ರ ತಮ್ಮ ಪ್ರೀತಿಯ ಅನುಶ್ರೀಗೆ ಆಗ್ಲೇ 37 ಆಯ್ತು, 38 ಆಯ್ತು ಅಂತ ಹೇಳಿ ಆತಂಕ ಕಾಲಿಡ್ತಾ ಇತ್ತು. ಈಗಲ್ಲಿದ್ರೆ ಅನುಶ್ರೀ ಇನ್ಯಾವಾಗ ಮದುವೆ ಆಗೋದು ಮತ್ತು ನಮ್ಮ ಅನು ಮದುವೆ ಗಣೇಶನ ಮದುವೆ ಆಗಿಬಿಡುತ್ತೇನೋ ಅಂತ ಹೇಳಿ ಎಲ್ಲರ ಮನಸ್ಸಿನಲ್ಲೂ ಕೊರಗಿತ್ತು. ಬಾಲಿವುಡ್ ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಬ್ಯಾಡ್ ಬಾಯ್ ಸೆಲ್ಲು ಮಿಯಾ, ಕಾಂಗ್ರೆಸ್ನ ರಾಜ್ಕುಮಾರ್ ರಾಹುಲ್ ಗಾಂಧಿ ಹಂಗೆ 58 ವರ್ಷ ಆದ್ರೂ ಮದುವೆ ಆಗಲ್ವೇನೋ, ಹಾಗೇನೆ ನಮ್ಮ ಅನುಶ್ರೀ ಕೂಡ ಮದುವೆ ಆಗಲ್ವೇನೋ, ಹಂಗೆ ಉಳಿದ್ ಬಿಡ್ತಾರೇನೋ ಅಂತ ಹೇಳಿ ಮನೆ ಮನೆಯಲ್ಲೂ ಮಾತುಗಳು ಕೇಳಿಸ್ತಾ ಇದ್ವು. ಆದ್ರೆ ಈಗ ತಮ್ಮ 39ನೇ ವಯಸ್ಸಿನಲ್ಲಿ ಕಡೆಗೂ ಅನುಶ್ರೀ ಮದುವೆ ಆಗೋ ಮನಸ್ಸು ಮಾಡಿದ್ದಾರೆ. ಈ ಒಂದು ಮದುವೆಯಿಂದ ಅನುಶ್ರೀಗೆ ಅವಳ ಕುಟುಂಬಕ್ಕೆ ಎಷ್ಟು ಖುಷಿ ಪಡುತ್ತೋ ಗೊತ್ತಿಲ್ಲ. ಆದ್ರೆ ಆಕೆಯ ಕೋಟಿ ಕೋಟಿ ಫ್ಯಾನ್ಸ್ ಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗುವುದಂತೂ 100ಕ್ಕೆ 100% ಸತ್ಯ. ಹಾಗಾದ್ರೆ ಈಗ ಕೋಡ್ಲಾದ ಪುಣ್ಣು ಅನುಶ್ರೀ ಮದುವೆ ಆಗೋಕೆ ಹೊರಟಿರುವಂತಹ ಹುಡುಗ ಯಾರು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಹುಟ್ಟಿರುತ್ತೆ. ಆ ಹುಡುಗ ಯಾರು, ಚಂದುಳ್ಳಿ ಚೆಲುವೆ ಅನುಶ್ರೀಗೆ ಅವನು ಪರಿಚಯವಾಗಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೋಡ್ಲಾದ ಪೊಣ್ಣು ಅಂತಾನೆ ಫೇಮಸ್ ಆಗಿರುವಂತಹ ಅನುಶ್ರೀ ಈಗ ಕೈ ಹಿಡಿಯೋಕೆ ಹೊರಟಿರೋದು ಕೂರ್ಗಿನ ಅಣ್ಣ. ಹಾಗಂದ್ರೆ ಕೂರ್ಗಿನ ಹುಡುಗ ಅಂತ ಅರ್ಥ. ಯಾರು ಈ ಒಂದು ಕೂರ್ಗಿನ ಹುಡುಗ ಅಂತ ಕುತೂಹಲವಾಗ್ತಾ ಇದೆಯಾ? ಒಂದೇ ನಿಮಿಷ ಇಲ್ಲಿ ನೋಡಿ, ಅವರೇ ಆಂಕರ್ ಅನುಶ್ರೀ. ಸರಿಗಮಪದ ಮಾತಿನ ಮಲ್ಲಿಯನ್ನ ಮದುವೆ ಆಗ್ತಿರುವಂತಹ ಹುಡುಗ. ಇವರ ಹೆಸರು ರೋಷನ್ ಅಂತ ಹೇಳಿ. ನೋಡೋಕೆ ಯಾವ ಸ್ಟಾರ್ಗೂ ಕಮ್ಮಿ ಇಲ್ಲ ಅನ್ನುವ ರೀತಿ ಕಾಣುವಂತಹ ರೋಷನ್ ಇದೀಗ ಟ್ರೆಂಡ್ ನಲ್ಲಿ ಇದ್ದಾರೆ. ಉದ್ದ ಗಡ್ಡವನ್ನ ಬಿಟ್ಕೊಂಡಿದ್ದಾರೆ. ದೂರದಿಂದ ನೋಡೋಕೆ ಸ್ವಲ್ಪ ಯಶ್ ತರ ಹಾಗೂ ರಿಷಬ್ ಶೆಟ್ಟಿ ತರ, ಸ್ವಲ್ಪ ಮರಿ ಟೈಗರ್ ವಿನೋದ್ ಪ್ರಭಾಕರ್ ತರ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಹುದು.
ಕನ್ನಡದ ನಂಬರ್ 1 ನಿರೂಪಕಿ ಅನುಶ್ರೀ ಮದುವೆ ಆಗಸ್ಟ್ 28ಕ್ಕೆ ರಾಜಧಾನಿ ಬೆಂಗಳೂರಿನಲ್ಲೇ ಅದ್ಧೂರಿಯಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಈ ಒಂದು ಕೊಡಗಿನ ಕುವರ ರೋಷನ್ ಅವಳು ಲವ್ ಮಾಡಿರುವಂತಹ ಹುಡುಗನ ಅಥವಾ ಮನೆಯವರು ನೋಡಿರುವಂತಹ ಸಂಬಂಧನ? ಈ ವಿಷಯ ಈಗ ಸಖತ್ ಫ್ಯಾನ್ ಬೇಸ್ ಹೊಂದಿರುವಂತಹ ಅನುಶ್ರೀ ಫ್ಯಾನ್ಸ್ ಅನ್ನ ಕಾಡ್ತಾ ಇರುವಂತಹ ವಿಚಾರ. ಈಗ ಬಂದಿರುವಂತಹ ಮಾಹಿತಿಯಂತೆ ಅನುಶ್ರೀ ಮೆಚ್ಚಿ ಮದುವೆ ಆಗ್ತಾ ಇರುವಂತಹ ಕೂರ್ಗಿನ ಅನು ಮನೆಯವರು ನೋಡಿದ ಸಂಬಂಧವಂತೆ ಮದುವೆಗೆ ಇನ್ನು ಕೇವಲವೇ ಕೆಲವು ತಿಂಗಳು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಎರಡೂ ಕುಟುಂಬಸ್ಥರು ಮದುವೆಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲೆಲ್ಲೂ ವೈರಲ್ ಆಗ್ತಾ ಇರುವಂತಹ ಒಂದು ಫೋಟೋ ಅಂದ್ರೆ ಅದು ಅನುಶ್ರೀ ಹಾಗೂ ರೋಷನ್ ಇಬ್ಬರದ್ದು ದೇವರಿಗೆ ಆರತಿ ಮಾಡ್ತಾ ಇರುವಂತಹ ಒಂದು ಫೋಟೋ. ಹೌದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಈ ಒಂದು ಫೋಟೋದೇ ಹವ. ಕೊಡಗಿನ ಕುವರಿನ ಈ ಒಂದು ಫೋಟೋ ಅನುಶ್ರೀ ಫ್ಯಾನ್ಸ್ ಅಲ್ಲಿ ಸಂಚಲನವನ್ನ ಮೂಡಿಸಿದೆ. ಈ ಫೋಟೋ ಯಾವುದು ಅಂತ ನೋಡೋದಾದ್ರೆ ಇದು ಅನುಶ್ರೀ ಅವರ ಹೋಟೆಲ್ ಓಪನಿಂಗ್ ಸಮಾರಂಭದ ಫೋಟೋ. ಅದರಲ್ಲಿ ರೋಷನ್ ಕೂಡ ಭಾಗಿಯಾಗಿದ್ದಾರೆ. ದೇವರಿಗೆ ಆರತಿ ಮಾಡುವಾಗ ಅನುಶ್ರೀ ಪಕ್ಕದಲ್ಲಿ ನಿಂತು ಕೈ ಜೋಡಿಸಿದ್ದಾರೆ. ಈ ಒಂದು ಹುಡುಗನೇ ರೋಷನ್ ಅಂತ ಹೇಳಲಾಗ್ತಾ ಇದೆ. ರೋಷನ್ ಯಾರು ಅನ್ನೋದನ್ನ ನೋಡೋದಾದ್ರೆ ಇವರಿಬ್ಬರು ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಆಸ್ತಿ 300 ಕೋಟಿಗೂ ಅಧಿಕ ಅಂತ ಹೇಳಲಾಗ್ತಾ ಇದೆ. ಹೀಗೆ ಮದುವೆ ಆಗುವಂತಹ ಹುಡುಗನ ಜೊತೆಗೆ ಖುಷಿಯಾಗಿರುವಂತಹ ಅನುಶ್ರೀಗೆ ರೋಷನ್ ಪರಿಚಯವಾಗಿದ್ದು ಹೀಗೆ ಯಾವಾಗ ಅನ್ನುವಂತಹ ವಿಚಾರವನ್ನ ಅಷ್ಟಾಗಿ ಕ್ಲಾರಿಟಿಯನ್ನ ನೀಡಿಲ್ಲ. ಆದ್ರೂ ಒಂದು ಮೂಲದ ಪ್ರಕಾರ ಅವರಿಬ್ಬರನ್ನ ಒಂದು ಮಾಡುವಲ್ಲಿ ದೊಡ್ಡ ಮನೆ ರಾಜ್ಕುಮಾರ ಅಪ್ಪು ಅವರ ಕೊಡುಗೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಪ್ಪು ಜೊತೆಗೆ ಅನುಶ್ರೀ ಎಷ್ಟು ಆತ್ಮೀಯವಾಗಿದ್ರು. ಹಾಗೇನೆ ಅನುಶ್ರೀ ಮದುವೆ ಆಗ್ತಿರುವಂತಹ ಹುಡುಗ ರೋಷನ್ ಕೂಡ ದೊಡ್ಡ ಮನೆ ಫ್ಯಾಮಿಲಿಯಲ್ಲಿ ಹೇಗೆ ಜೊತೆಯಾಗಿದ್ರು ಅನ್ನೋದನ್ನ. ಹಾಗಾದ್ರೆ ಅನುಶ್ರೀ ರೋಷನ್ ಏಕ ಮದುವೆ ಆಗ್ತಾ ಇರೋದಕ್ಕೆ ಕನ್ನಡಿಗರ ಹೃದಯದಲ್ಲಿ ವಿಶ್ವಾಸವಾಗಿ ನೆಲೆಸಿರುವಂತಹ ಮತ್ತು ನಮ್ಮ ಜೊತೆಗೆ ಈಗ ಇಲ್ಲದಿದ್ದರೂ ನಮ್ಮೆಲ್ಲರ ಹೃದಯದ ಸಾಮ್ರಾಜ್ಯದಲ್ಲಿ ಆಳ್ತಾ ಇರುವಂತಹ ಅಪ್ಪು ಕಾರಣ ಅಂತ ಹೇಳ್ತಾ ಇರೋದು. ಆಗಸ್ಟ್ 28ಕ್ಕೆ ಮದುವೆ ಆದ್ಮೇಲೆ ಅನುಶ್ರೀ ಮತ್ತೆ ರಿಯಾಲಿಟಿ ಶೋದಲ್ಲಿ ಕಾಣಿಸಿಕೊಳ್ತಾರಾ ಅಥವಾ ಟಿವಿ ಶೋಗಳಲ್ಲಿ ಗುಡ್ ಬೈ ಹೇಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ವತಃ ಅನುಶ್ರೀ ಅವರೇ ಈ ಒಂದು ವಿಚಾರದ ಬಗ್ಗೆ ಇನ್ನೂ ಸರಿಯಾದ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದ್ರೆ ಒಂದು ವೇಳೆ ಅನುಶ್ರೀ ಸರಿಗಮಪಕ್ಕೆ ಗುಡ್ ಬೈ ಹೇಳಿದ್ರೆ ಮಾತ್ರ ಅನುಶ್ರೀಗಾಗಿ ಅದನ್ನ ನೋಡ್ತಿದ್ದಂತಹ ಸಾಕಷ್ಟು ಫ್ಯಾನ್ಗಳಿಗೆ ಭಾರಿ ನಿರಾಸೆ ಆಗೋದಂತೂ ಖಚಿತ. ಜೊತೆಗೆ ಅನುಶ್ರೀ ಈ ಒಂದು ಶೋನಲ್ಲಿ ಅರ್ಜುನ್ ಜನ್ಯ ಜೊತೆಗೆ ಮಾಡ್ತಿದ್ದಂತಹ ಪ್ರೀತಿಯ ಸಂಭಾಷಣೆ, ಇಬ್ಬರ ಹಾಸ್ಯ ಸಂಭಾಷಣೆ, ಅವರಿಬ್ಬರ ಅಪರೂಪದ ಕೆಮಿಸ್ಟ್ರಿ ಜನ ಮಿಸ್ ಮಾಡ್ಕೊಳ್ಳೋದಂತೂ ಖಂಡಿತ. ಸ್ಪೆಷಲ್ ಡೆಸ್ಕ್ ನಿಂದ ಓಂ ಪ್ರಕಾಶ್ ನಾಯಕ್, ಫ್ರೀಡಂ ಟಿವಿ. ಅನುಶ್ರೀ ಮದುವೆ ಆಗ್ತಿರೋದು ಪಡ್ಡೆ ಹುಡುಗರ ಹೃದಯವನ್ನ ಸ್ವಲ್ಪ ಮಟ್ಟಿಗೆ ಒಡೆದಿದ್ರು ಅದನ್ನ ಮೀರಿದ ಪ್ರೀತಿ ಅನುಶ್ರೀ ಮದುವೆಯನ್ನ ಅವರೆಲ್ಲ ಹಾರೈಸುವಂತೆ ಮಾಡಿದೆ. ಕೋಟಿ ಕೋಟಿ ಫ್ಯಾನ್ ಬೇಸ್ ಹೊಂದಿರುವ ಅನುಶ್ರೀ ರೋಷನ್ ಮದುವೆಗೆ ಅದೆಷ್ಟು ಲಕ್ಷ ಜನ ಬರ್ತಾರೋ, ಪೊಲೀಸರು ಅದು ಹೇಗೆ ಕಂಟ್ರೋಲ್ ಮಾಡ್ತಾರೋ ಅನ್ನೋದೇ ಈಗ ಎಲ್ಲರ ಮುಂದಿರತಕ್ಕಂತಹ ಪ್ರಶ್ನೆ. ಈ ಹೊತ್ತಿನ ಸ್ಪೆಷಲ್ ಸೆಗ್ಮೆಂಟ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.